ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಾಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣಿಂ ಮುಂದೆ ವಿಭೂತಯೇ. ಅತ ಶ್ರೀ ದೇವಿ ಭಾಗವತ ಮಹಾಪುರಾಣ ಏಕಾದಶ ಸ್ಕಂದ ಪ್ರಥಮೋಧ್ಯಾಯ. ನಾರದರು ಹೇಳಿದರು, ಕಳೆದು ಹೋದ ಮತ್ತು ಮುಂದೆ ಬರುವ ಸಮಸ್ತ ಪ್ರಪಂಚಕ್ಕೂ ಒಡೆಯನಾದ ಅನಾದಿಯಾದ ನಾರಾಯಣನ ಅಂಶಭೂತನಾದ ನಾರಾಯಣ ಮುನಿಯೇ, ಶ್ರೇಷ್ಠವಾದ ಅತ್ಯಂತ ಆಶ್ಚರ್ಯಕರವಾದ ದೇವಿಯ ಚರಿತ್ರೆಯನ್ನು ಹೇಳಿರುವೆ. ದೇವತೆಗಳ ಕಾರ್ಯಾರ್ಥವಾಗಿ ಪರಾಪ್ರಕೃತಿಯ ಅಂಶರೂಪವಾದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಬ್ರಾಹ್ಮರಿ ಮುಂತಾದ ದೇವಿಯರ ಅವತಾರವು ಈ ದೇವಿಯರ ದಯೆಯಿಂದ ದೇವತೆಗಳಿಗೆ ಹಾಗೆ ಮನುಗಳಿಗೂ ಅಧಿಕಾರ ಪ್ರಾಪ್ತಿಯೂ ಆಯಿತೆಂದು ಹೇಳುತ್ತಿರುತ್ತೀಯೇ. ಈಗ ಯಾವ ಆಚರಣೆಯಿಂದ ಆ ದೇವಿ ಯಾವಾಗಲೂ ತನ್ನ ಭಕ್ತರನ್ನು ರಕ್ಷಿಸುವಳು ಅಂತಹ ಆಚಾರವನ್ನು ಕೇಳಬೇಕೆಂದಿರುವೆನು. ಅದನ್ನು ಮಹಾಮುನಿಯಾದ ನೀನು ಹೇಳಬೇಕು. ನಾರಾಯಣನು ಹೇಳಿದನು, ತತ್ವವನ್ನು ಬಲ್ಲ ನಾರಾಧನೆ, ಒಳ್ಳೆಯ ಆಚಾರದ ವಿಧಿಯನ್ನು ಅದರ ಕ್ರಮವನ್ನು ಹೇಳುವೆನು ಕೇಳು. ಆ ಆಚಾರದ ವಿಧಿಯನ್ನು ಅನುಸರಿಸುವುದರಿಂದ ಮಾತ್ರವೇ ದೇವಿಯು ಯಾವಾಗಲೂ ಅಂತಹ ಮನುಷ್ಯನನ್ನು ಪ್ರೀತಿಸುವಳು, ತಾನು ಸಂತೋಷಪಡುವಳು. ದ್ವಿಜನಾದವನು ಎಂದರೆ ಉಪನಯನ ಮಾಡಿಕೊಂಡವನು ಪ್ರತಿದಿನವೂ ಪ್ರಾತಃಕಾಲದಲ್ಲಿ ಎದ್ದು ಯಾವ ಕರ್ಮವನ್ನು ಮಾಡಬೇಕೆಂಬುದನ್ನು ಪ್ರಪಂಚದಲ್ಲಿರುವ ಸಕಲ ದ್ವಿಜರ ಉಪಕಾರಕ್ಕೋಸ್ಕರವಾಗಿ ಹೇಳುವೆನು. ದ್ವಿಜನಾದವನು ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೂ ಸತ್ಕರ್ಮ ಮಾಡುತ್ತಿರಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಯತ್ ಕರ್ಮಕೃತ್ ಎಂಬ ನ್ಯಾಯದಿಂದ ಯಾವಾಗಲೂ ಯಾವುದಾದರೊಂದು ಕೆಲಸ ಮಾಡುತ್ತಿರುವುದು ಮನುಷ್ಯನ ಸ್ವಭಾವ. ಆದ್ದರಿಂದ ಇತರ ಕರ್ಮಗಳನ್ನು ಬಿಟ್ಟು ಸತ್ಕರ್ಮಗಳಾದ ನಿತ್ಯ ನೈಮಿತ್ತಿಕ ಮತ್ತು ನಿಂದೆ ಇಲ್ಲದ ಕಾಮ್ಯ ಕರ್ಮಗಳನ್ನು ನಿಷ್ಕಾಮ ಕರ್ಮಯೋಗದ ರೀತಿಯಲ್ಲಿ ಮಾಡುತ್ತಿರಬೇಕೆಂಬುದು ಶಾಸ್ತ್ರ ವಿಧಿಸುವುದು. ತಂದೆ, ತಾಯಿ, ಮಕ್ಕಳು, ಹೆಂಡತಿ, ದಾಯಾದಿಗಳು, ನಂಟರು ಮೊದಲಾದ ಬಂಧುಗಳೊಡನೆ ಹಾಸ್ಯ ವಿನೋದಾದಿಗಳಿಂದ ಕಾಲವನ್ನು ಸುಖವಾಗಿ ಕಳೆಯಬಾರದೆ ಎಂದರೆ ಪರಲೋಕದಲ್ಲಿ ತಂದೆಯೇ ಮೊದಲಾದ ಬಂಧುಗಳು ಸಹಾಯಕಲಾಗಲಾರರು. ಧರ್ಮವು ಒಂದೇ ಸಹಾಯಕವಾಗುವುದು. ಆ ಧರ್ಮದು ತನ್ನಿಂದಲೇ ಉಂಟಾಗಬೇಕಾಗಿರುವುದು. ಆದುದರಿಂದ ಧರ್ಮಾಚರಣೆಯಿಂದ ತನ್ನ ಯೋಗಕ್ಷೇಮವನ್ನು ತಾನೇ ಮಾಡಿಕೊಳ್ಳಬೇಕು. ಈ ಅಭಿಪ್ರಾಯದಿಂದಲೇ ಭಗವದ್ಗೀತೆಯಲ್ಲಿ ಆತ್ಮೈವ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನೇ ಎಂದು ಹೇಳಿರುವುದು. ಆದುದರಿಂದ ಪರಲೋಕದಲ್ಲಿಯೂ ಸಹಾಯ ಮಾಡತಕ್ಕ ಧರ್ಮವನ್ನು ಪ್ರತಿದಿನವೂ ಆಚರಿಸಿ ಅದರ ಫಲವನ್ನು ಸಂಪಾದಿಸು. ಆ ಧರ್ಮದ ಸಹಾಯದಿಂದಲೇ ದಾಟುವುದಕ್ಕಾಗದ ದುಃಖದ ಅಜ್ಞಾನದ ಸಮುದ್ರವನ್ನು ದಾಟುವೆ. ಆಚಾರವೇ ಮುಖ್ಯವಾದ ಧರ್ಮವು. ಆ ಆಚಾರವು ವೇದದಲ್ಲಿಯೂ ಧರ್ಮಶಾಸ್ತ್ರಗಳಲ್ಲಿಯೂ ಹೇಳಲ್ಪಟ್ಟಿರುವುದು. ದ್ವಿಜನಾದವನು ವೇದೋಕ್ತ ಶಾಸ್ತ್ರೋಕ್ತವಾದ ಧರ್ಮಗಳನ್ನೇ ಯಾವಾಗಲೂ ಆಚರಿಸುತ್ತಿರಬೇಕು. ಸದಾಚಾರದಿಂದ ಆಯಸ್ಸುಂಟಾಗುವುದು, ಸಂತತಿಯುಂಟಾಗುವುದು, ವಿಶೇಷವಾದ ಅನ್ನು ದೊರೆಯುವುದು. ಸದಾಚಾರವು ಪಾಪವನ್ನು ನಾಶ ಮಾಡುವುದು. ಆದ್ದರಿಂದಲೇ ಇಹಲೋಕದಲ್ಲಿ ಸುಖವು, ಪರಲೋಕದಲ್ಲಿ ಸದ್ಗತಿಯು, ಕಡೆಗೆ ಮೋಕ್ಷದ ನಿತ್ಯಾನಂದವು ದೊರೆಯುವುದು. ಆಚಾರವೇ ಶ್ರೇಷ್ಠವಾದ ಧರ್ಮ. ಇದು ಮನುಜರಿಗೆ ಮಂಗಲನ್ನುಂಟು ಮಾಡುವುದು. ಸದಾಚಾರದಲ್ಲಿದ್ದವನು ಇಹಲೋಕದಲ್ಲಿಯೂ ಸುಖವನ್ನು ಅನುಭವಿಸುವನು. ಇದು ಮನುಸ್ಮೃತಿ. ಅಜ್ಞಾನದಿಂದ ಕುರುಡರಾದ ಜನರಿಗೂ ಮೋಹದಿಂದ ಭ್ರಾಂತರಾದ ಜನರಿಗೂ ಧರ್ಮವೆಂಬ ಈ ದೊಡ್ಡ ದೀಪವು ಮೋಕ್ಷ ಮಾರ್ಗವನ್ನು ತೋರಿಸುವುದು. ಆಚಾರದಿಂದ ಗೌರವ ಉಂಟಾಗುವುದು ಮತ್ತು ಸತ್ಕರ್ಮ ಫಲವು ಲಭಿಸುವುದು. ಆ ಕರ್ಮದಿಂದ ಜ್ಞಾನ ಉಂಟಾಗುವುದು ಎಂದು ಮನು ತನ್ನ ಧರ್ಮಶಾಸ್ತ್ರದಲ್ಲಿ ಹೇಳಿರುವನು. ಸಮಸ್ತ ಧರ್ಮಗಳಿಗಿಂತಲೂ ಆಚಾರವೇ ಶ್ರೇಷ್ಠವಾದುದು. ಇದು ಶ್ರೇಷ್ಠವಾದ ತಪಸ್ಸಾಗುವುದು. ಇದರಿಂದಲೇ ಜ್ಞಾನ ಉಂಟಾಗುವುದು. ಆದುದರಿಂದ ಆಚಾರವೇ ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವುದು. ದ್ವಿಜನಾದವನು ಸದಾಚಾರ ವಿಹೀನನಾಗಿದ್ದರೆ ಅವನನ್ನು ಶೂದ್ರನಂತೆ ದ್ವಿಜರ ಗುಂಪಿನಿಂದ ಹೊರಗೆ ಹಾಕಬೇಕು. ಅವನನ್ನು ಶೂದ್ರನಂತೆ ಕಾಣಬೇಕು. ಆಚಾರವು ಶಾಸ್ತ್ರೀಯವೆಂದು ಲೌಕಿಕವೆಂದು ಎರಡು ವಿಧವಾಗಿರುವುದು. ಮಂಗಳವನ್ನು ಅಪೇಕ್ಷಿಸುವ ಮನುಜನು ಎರಡು ಆಚಾರಗಳನ್ನು ಬಿಡದೆ ನಡೆಸಿಕೊಂಡು ಬರಬೇಕು. ನಾರದನೇ, ಮನುಜನಾದವನು ಗ್ರಾಮ, ಜಾತಿ, ದೇಶ, ಕುಲ ಇವುಗಳ ಧರ್ಮವನ್ನು ಮೀರದೆ ನಡೆಸಿಕೊಂಡು ಬರಬೇಕು. ಕೆಟ್ಟ ಆಚಾರದಲ್ಲಿ ನಡೆಯುವ ಮನುಷ್ಯನನ್ನು ಜನರೆಲ್ಲರೂ ನಿಂದಿಸುವರು. ಅವನು ದುಃಖಕ್ಕೆ ಗುರಿಯಾಗಿಯೂ ರೋಗಿಯಾಗಿಯೂ ಇರುವನು. ಧರ್ಮ ವಿರುದ್ಧವಾದ ಅರ್ಥಕಾಮಗಳು ಪುರುಷಾರ್ಥಗಳಲ್ಲವಾದುದರಿಂದ ಅವುಗಳನ್ನು ಬಿಟ್ಟು ಧರ್ಮಸಹಿತವಾದ ಅರ್ಥಕಾಮಗಳನ್ನು ಗ್ರಹಿಸಬೇಕು. ಮುಂದೆ ಸುಖವನ್ನು ಕೊಡದ ಲೋಕ ನಿಂದಿತವಾದ ಧರ್ಮವನ್ನು ಬಿಡಬೇಕು. ಎಂದರೆ ಪ್ರಾಣಿಗಳಿಗೆ ಹಿಂಸಕರವಾದ ಜನರು ನಿಂದಿಸುವ ಗವಾಲಂಬಾದಿಗಳೆಂದರೆ ಗೋವನ್ನು ಪಶುವಾಗಿ ಮಾಡಿಕೊಂಡು ಯಜ್ಞ ಮಾಡುವುದನ್ನು ಬಿಡಬೇಕು. ಇದು ನಿತ್ಯಧರ್ಮವಲ್ಲ. ಇದನ್ನು ಮಾಡದಿದ್ದರೆ ದೋಷವಿಲ್ಲ. ಅನೇಕ ಶಿಷ್ಟರು ದೋಷಿಸುವುದರಿಂದ ಅಭ್ಯುದಯವೂ ಅಲ್ಲವಾದುದರಿಂದ ಇಂತಹ ಧರ್ಮವನ್ನು ಆಚರಿಸಬಾರದು. ಪದ್ಮಪುರಾಣದಲ್ಲಿ ಮಧುಪರ್ಕೆ ಗವಾಲಂಬೋ ಲೋಕೋ ವಿದ್ವಿಷ್ಟ ಏವಚ ಸಚ ನೈವ ಪ್ರಕಾರ್ತವ್ಯೋ ಯತಸ್ಸ ನಿಯತೋ ನಹಿ ಎಂದು ಹೇಳಿರುವುದು. ನಾರದನು ಹೇಳಿದನು, ನಾರಾಯಣ ಮುನಿಯೇ, ಶಾಸ್ತ್ರಗಳು ಅನೇಕವಾಗಿರುವುದರಿಂದ ಧರ್ಮನಿಶ್ಚಯವನ್ನು ಮಾಡುವುದು ಕಷ್ಟವಾಗುವುದು. ಹೀಗಿರುವಲ್ಲಿ ಧರ್ಮವನ್ನು ನಿರ್ಣಯ ಮಾಡುವುದು ಹೇಗೆಂಬುದನ್ನು ನನಗೆ ಹೇಳಬೇಕು. ವೇದವು, ಶಾಸ್ತ್ರವು ಈ ಎರಡು ಪರಮೇಶ್ವರನ ಎರಡು ಕಣ್ಣುಗಳು. ಪುರಾಣವು ಈ ಪರಮೇಶ್ವರನ ಮನಸ್ಸು. ಮನುಷ್ಯನ ಕಣ್ಣಿನಿಂದ ನೋಡಿದುದನ್ನೇ ಮನಸ್ಸಿನಲ್ಲಿ ನಿಶ್ಚಯಿಸುವನು. ಆದ್ದರಿಂದ ಈ ಮೂರು ಗ್ರಂಥಗಳಲ್ಲಿ ಹೇಳಿರುವುದೇ ಧರ್ಮಗಳು. ಇನ್ನೆಲ್ಲಿಯೂ ಆ ಧರ್ಮಗಳನ್ನು ಹೇಳಿಲ್ಲ. ಪುರಾಣ ರೂಪವಾದ ಹೃದಯದಲ್ಲಿ ನಿಶ್ಚಯ ಮಾಡಿದ ಧರ್ಮವು ಸತ್ಯವಾದುದು ಆಗಿರುವುದು. ಶ್ರುತಿ ಸ್ಮೃತಿ ಪುರಾಣಗಳಿಗೆ ಯಾವ ವಿಷಯದಲ್ಲಾದರೂ ಪರಸ್ಪರ ವಿರೋಧವಿದ್ದಲ್ಲಿ ಶ್ರುತಿಯಲ್ಲಿ ಹೇಳಿರುವುದೇ ಪ್ರಮಾಣವೆಂದು ಅಂಗೀಕರಿಸಬೇಕು. ಸ್ಮೃತಿ ಪುರಾಣಗಳಿಗೆ ಪರಸ್ಪರ ವಿರೋಧವಿದ್ದಲ್ಲಿ ಸ್ಮೃತಿಯಲ್ಲಿ ಹೇಳಿರುವುದನ್ನೇ ಅಂಗೀಕರಿಸಬೇಕು. ಸ್ಮೃತಿ ಪುರಾಣಗಳಿಗಿಂತ ಶ್ರುತಿಯು ಪುರಾಣಕ್ಕಿಂತ ಸ್ಮೃತಿಯು ಪ್ರಬಲವಾದುದೆಂದು ತಿಳಿಯಬೇಕು. ಎಲ್ಲಿ ಶ್ರುತಿಯು ಎರಡು ಪಕ್ಷವಾಗಿರುವುದೋ ಅಲ್ಲಿ ಎರಡು ಧರ್ಮಗಳು ಗ್ರಾಹ್ಯವಾದಗಳು. ಉದಾಹರಣೆಗೆ
ಷೋಡಶಿ ಗ್ರಹಣಾದಿಗಳು ಸ್ಮೃತಿಯಲ್ಲಿ ಎರಡು ಪಕ್ಷವು ತೋಡಿದರೆ ಆ ಸಂದರ್ಭದಲ್ಲಿ ಬೇರೆ ವಿಷಯವನ್ನು ಕಲ್ಪನೆ ಮಾಡಬೇಕು. ಪುರಾಣದಲ್ಲಿ ಕೆಲವು ಕಡೆಗಳಲ್ಲಿ ತಂತ್ರಶಾಸ್ತ್ರದಲ್ಲಿ ಹೇಳಿದ ಶ್ರುತಿಸ್ಮೃತಿ ವಿರುದ್ಧವಾದ ಧರ್ಮಗಳು ಹೇಳಿರುವುದು. ಆ ಧರ್ಮಗಳನ್ನು ಯಾರು ಗ್ರಹಣ ಮಾಡಬಹುದು? ವೇದವನ್ನು ಧರಿಸಿದ ಶಿವನು ರಚಿಸಿದ ಆಗಮವೆಂಬ ತಂತ್ರಶಾಸ್ತ್ರಕ್ಕೆ ಪ್ರಮಾಣವಿಲ್ಲ. ಅದರಲ್ಲಿ ಹೇಳುವ ವಿಷಯವು ವೇದಕ್ಕೆ ವಿರೋಧವಿಲ್ಲದಿದ್ದರೆ ಅದು ಪ್ರಮಾಣ ಎಂಬುದರಲ್ಲಿ ಸಂದೇಹವಿಲ್ಲ. ಬ್ರಾಹ್ಮಣರಿಗೆ ಪ್ರತ್ಯಕ್ಷವಾದ ಶ್ರುತಿ ವಿರುದ್ಧವಾದ ತಪ್ತ ಮುದ್ರಾಧಾರಣಾದಿಗಳನ್ನು ಹೇಳುವ ತಂತ್ರಶಾಸ್ತ್ರಕ್ಕೆ ಎಂದಿಗೂ ಪ್ರಮಾಣತ್ವವಿರುವುದಿಲ್ಲ. ಈ ವಿಷಯದಲ್ಲಿ ಶಿವನೇ ಹೇಳಿರುವ ಮಹಾಕಾಲ ಸಂಹಿತೆಯಲ್ಲಿ ವೇದಾವಿರೋಧಿ ಅಂಶಸ್ತು ಶೈವಗ್ರಾಹ್ಯೋ ದ್ವಿಜೋತ್ತಮ ಅಧಿಕಾರಿ ಬೃಹತ್ವಾಚ್ವಾಪ್ಯನೇಕಾರ್ಥ ಪ್ರಕೃತತೆ ಎಂದು ಅನೇಕ ಅಧಿಕಾರಿಗಳನ್ನು ಉದ್ದೇಶ ಮಾಡಿಕೊಂಡು ತಂತ್ರಶಾಸ್ತ್ರವನ್ನು ಮಾಡಿರುವುದರಿಂದ ಬ್ರಾಹ್ಮಣ ವಿಷಯದಲ್ಲಿ ಮುದ್ರಾಧಾರಣಾದಿಗಳನ್ನು ಹೇಳುವ ತಂತ್ರಶಾಸ್ತ್ರಕ್ಕೆ ವೇದಾಧಿಕಾರವಿಲ್ಲದ ಬ್ರಾಹ್ಮಣ ವಿಷಯವೆಂದು ಅರ್ಥ ಮಾಡಬೇಕಾಗಿರುವುದು. ಹೀಗೆ ಅರ್ಥ ಮಾಡಿದಲ್ಲಿ ಆ ತಂತ್ರಶಾಸ್ತ್ರಕ್ಕೂ ಪ್ರಾಮಾಣ್ಯ ಬಂದಂತಾಗುವುದು. ಒಟ್ಟಿನಲ್ಲಿ ಧರ್ಮ ಮಾರ್ಗಕ್ಕೆ